ಓಕೆ ಸತ್ಯಂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ ಯುಗಾದಿ ಹಬ್ಬ ಆಗಿದೆ. ಯುಗಾದಿ ಹಬ್ಬ ನೆಕ್ಸ್ಟ್ ಡೇನೆ ನಾನ್ ವೆಜ್ ಕುಕ್ ಮಾಡ್ತಾರೆ ಆ್ಯಸ್ ಯೂಶುವಲ್. ಸೊ ಮಧ್ಯಾಹ್ನ ಆಲ್ರೆಡಿ ಮಮ್ಮ ಬಂದು ಮಟನ್ ಸಾರು ಮಾಡಿದ್ರು, ಮುದ್ದೆ ಮಾಡಿದ್ರು, ಅನ್ನ ಮಾಡಿದ್ರು, ಸರಿ ತಿಂದು 3 ಅವರ್ ಒಳ್ಳೆ ನಿದ್ದೆ ಹೊಡೆದಿದ್ದೀನಿ. ಈಗ ಅನ್ನ ಮಟನ್ ಬಿರಿಯಾನಿ ಮಾಡು ಅಂತ ಹೇಳ್ದ, ಸೊ ಅದಕ್ಕೆ ಅದನ್ನ ಮಾಡೋಣ ಅಂತ ಇದ್ದೀನಿ. ಸೊ ಈ ವ್ಲಾಗ್ ಬಂದು ನಾನೇನು ಕುಕ್ ಮಾಡ್ತೀನಿ ಅದಾಗಿರುತ್ತೆ. ಆ್ಯಂಡ್ ರೆಸಿಪಿ ಎಲ್ಲ ಹೇಳಕ್ಕೆ ಹೋಗಲ್ಲ. ಮೇ ಬಿ ಚೆನ್ನಾಗಾದರೆ ನೆಕ್ಸ್ಟ್ ಟೈಮ್ ಮತ್ತೆ ನಾನು ನಿಮಗೆ ರೆಸಿಪಿ ಹೇಳ್ತೀನಿ. ಸೊ ಎಸ್, ವಿತೌಟ್ ಡಿಲೇ ಲೆಟ್ಸ್ ಗೆಟ್ ಇಂಟು ದಿ ವ್ಲಾಗ್. ಬನ್ನಿ ನನ್ನ ಜೊತೆ. ಸೊ ಆಲ್ರೆಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಏನೇನಿದೆ ಮಸಾಲ ಎಲ್ಲನೂ ಹಾಕ್ಕೊಳ್ತೀನಿ. ಹಾಕಿ ಮಾಡಿ ಎಲ್ಲರ ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿಸ್ತೀನಿ. ಸೊ ಫಸ್ಟ್ ಮಿಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ಚರ್ಗೆ ಆನಿಯನ್ ಹಾಕಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ರುಬ್ಕೊಳ್ತೀನಿ. ರುಬ್ಬಾದ್ಮೇಲೆ ಹೇಳ್ತೀನಿ. ವಾಶ್ ಮಾಡ್ಕೊಂಡಿದ್ದೀನಿ. ಅದು ಜಾಸ್ತಿ ಆಯಿತು ಮಟನ್ನು ಅಂತ ಅಂದ್ಬಿಟ್ಟು ಫ್ರೈ ಮಾಡೋದು. ಸೊ ಅದಕ್ಕೋಸ್ಕರ ಫ್ರೈಗೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಮಟನ್ ಬಿರಿಯಾನಿಗೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಚಿಕನ್ ಬಿರಿಯಾನಿ ಮ್ಯಾರಿನೇಟ್ ಮಾಡ್ತೀವಲ್ಲ ಆ ಥರ ಅಲ್ಲ, ಜಸ್ಟ್ ಉಪ್ಪು ಖಾರ ಇಡೀಲಿ ಅನ್ನೋ ಒಂದು ರೀಸನ್ಗೋಸ್ಕರ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ ಹಾಕಿ ಒಂದು 15 ಮಿನಿಟ್ಸ್ ಬಿಡ್ತೀನಿ ನಾನು. ಅದನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ನಾನ್ ವೆಜ್ಜಲ್ಲಿ ಸ್ವಲ್ಪ ಜಾಸ್ತಿನೇ ತಿಂತೀವಿ ಹಂಗಂತ. ಬಟ್ ಅದು ನಾನು ಟಿಪ್ಪೂರಲ್ಲಿ ಓದ್ತಿರೋದ್ರಿಂದ ಅಲ್ಲಿಗೆ ಹೋದಾಗಿಂದ ತುಂಬ ನಾನ್ ವೆಜ್ ತುಂಬ ಅಂದರೆ ತೀರಾ ಕಮ್ಮಿ ಆಗಿದೆ. ಹೋಟೆಲ್ಸ್ಗೆ ಹೋಗೋಣ ಅಂದರೆ ಅಲ್ಲಿ ಒಂದೇ ಇರೋದು ಚಿಕ್ಕಪೇಟೆ. ಅದು ಬಿಟ್ಟರೆ ಬೇರೆ ಎಲ್ಲೂ ನಾನು ನಾನ್ ವೆಜ್ ಅಷ್ಟು ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿದ್ರು ಅಷ್ಟು ಲೈಕ್ ಆಗಿಲ್ಲ. ಸೊ ಅದಕ್ಕೆ ನಾನ್ ವೆಜ್ ಎಲ್ಲ ಟಿಪ್ಪೂರಲ್ಲಿ ಜಾಸ್ತಿ ತಿನ್ನಲ್ಲ. ಹೋದರೆ ಬೆಂಗಳೂರಿಗೆ ಹೋದರೆ ಮಾತ್ರ ಎವ್ರಿ ಡೇ ಲೈಕ್ ನಾನು ಹೋದಾಗಿಂದ ಹಿಡಿದು ಬರೋ ತನಕ ಇರೋದು 3 ದಿನ ಇದ್ದರೆ 3 ದಿನವೂ ನಾನ್ ವೆಜ್ ತಿಂದಿರ್ತೀನಿ. ಇಲ್ಲಿಗೆ ಬಂದರೆ ಇವಾಗ ಸಂಡೇಸ್ ಏನಾದರೂ ಬಂದರೆ ಸಂಡೇಸು ನಾನ್ ವೆಜ್ ಮಾಡೇ ಮಾಡ್ತಾರೆ. ನಾನು ಬಂದಿದ್ದೀನಿ ಅನ್ನೋ ಒಂದು ರೀಸನ್ಗಾದರೂ ಮಾಡ್ತಾರೆ. ಸೊ ಎಸ್, ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವಾಗ ತುಪ್ಪ ಹಾಕ್ತೀನಿ. ಅಂದರೆ ಅದು ಎಲ್ಲರೂ ಹಾಕ್ತಾರೋ ಇವಾಗ ಗೊತ್ತಿಲ್ಲ, ನಾನು ಹಾಕ್ತೀನಿ ಬಿಕಾಸ್ ಅದೊಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಎಸ್, ಮಟನ್ಗೆ ಚಿಕನ್ಗೆ ಹಾಕಬೇಕು. ನನ್ನ ಸ್ಪೆಷಲ್ ಏನಂದರೆ ಗೀ ರೈಸ್ ಆ್ಯಂಡ್ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ಮಾಡ್ತೀನಿ. ನನ್ನ ತಂಗಿ ಅಂತೂ ಯಾವಾಗಲೂ ಕೇಳ್ತಾರಕ್ಕ ಅದು ಮಾಡಿಕೊಡುವಾಗ ಮಾಡಿಕೊಡು ಅಂತ. ನಾನು ರೆಸಿಪಿ ಎಲ್ಲ ತೋರಿಸಲ್ಲ, ಹೇಳಿದ್ದೀನಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಟನ್ ರೆಡಿ ಮಾಡಿಟ್ಟಿದ್ದೀನಿ, ಈರುಳ್ಳಿ, ಟೊಮೆಟೊ ಎಲ್ಲದೂ ರೆಡಿ ಇದೆ. ಮಾಡಿಬಿಟ್ಟು ಎಲ್ಲ ರೆಡಿ ಇದೆ, ಮಾಡ್ತೀನಿ. ಅದು ಟೇಸ್ಟ್ ಚೆನ್ನಾಗಿತ್ತು ಅಂದರೆ ನಮ್ಮಣ್ಣ ಚೆನ್ನಾಗಿ ಮಾಡಿದೆ ಕಣೆ ಅಂತ ಅಂದರೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಕುಕಿಂಗ್ ಸಪ್ರೇಟಾಗಿ ಮಟನ್ ಬಿರಿಯಾನಿ ಅನ್ನೋದನ್ನೇ ಸಪ್ರೇಟಾಗಿ ಮಾಡ್ಕೊಳ್ತೀನಿ. ನನಗೆ ಪುದೀನ ತುಂಬ ಅವಶ್ಯಕತೆ ಇತ್ತು, ಬೇಕಿತ್ತು, ತೊಗೊಂಬಂದು ಕೊಡೋ ಅಂದರೆ ಇಲ್ಲ ಇಲ್ಲಿ ಹಂಗೆ ಮಾಡು ಅಂತ ಅಂದ. ಫೈನಲಿ ಈ ಬ್ರಾಟ್ ಇಟ್ ಫಾರ್ ಮಿ. ಥ್ಯಾಂಕ್ ಯು ಅಣ್ಣ. ಗೈಸ್, ಬಿರಿಯಾನಿಗೆ ಎಲ್ಲ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ, ವಿಷಲ್ ಬರಬೇಕು ಅಷ್ಟೇ. ಈಗ ನಮ್ಮಣ್ಣ ಚಿಕನ್ ತಂದ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಮಾಡು ಅಂತ ಹೇಳ್ದ. ಸೊ ಆ್ಯಸ್ ಯೂಶುವಲ್ ರೆಸಿಪಿ ಇವತ್ತು ನಮ್ಮ ಚಂದ್ರು ಅಂಕಲ್ ಅವ್ರದ್ದೇ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ಅವ್ರೇನೇನು ಹೇಳಿದ್ರು ಅವ್ರದ್ದೇ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಮಾಡ್ತಾ ಇದ್ದೀನಿ. ಅದು ಹೆಂಗೆ ಚೆನ್ನಾಗಿ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಗೈಸ್. ಅವ್ರು ಹೇಳ್ದಂಗೆ ಬೆಳ್ಳುಳ್ಳಿ, ಲವಂಗ, ಶುಂಠಿ ಮತ್ತು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಂದು ಹಾಕಬೇಕು. ಅದಕ್ಕೆ ಅವ್ರೇನೇ ಹೇಳಿದ್ರು ಎಲ್ಲ ಹಾಕೊಂಡು ಇಟ್ಕೊಂಡಿದ್ದೀನಿ. ರುಬ್ಬಬೇಕು. ಇದನ್ನು ರುಬ್ಬಕ್ಕಿಂತ ಮುಂಚೆ ಲೈಟಾಗಿ ಫಸ್ಟ್ ಏನು ಮಿಕ್ಸಿಂಗ್ ಇದೆ ಅದು ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಚಂದ್ರ ಅಂಕಲ್ ಹೇಳ್ದಂಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ರುಬ್ಬಕ್ಕೆ ಕೊಡೋಣ. ನಮಗಿಲ್ಲಿ ರಾಹುಲ ಇಲ್ಲ, ಸೊ ಅದಕ್ಕೆ ಸದ್ಯಕ್ಕೆ ನನ್ನ ಅಸಿಸ್ಟೆಂಟಾಗಿ ನಮ್ಮ ತಂಗಿ ಅಂಕಿತಾ ಇದ್ದಾರೆ. ಸೊ ರುಬ್ಕೊಡಮ್ಮ ಅಂಕಿತಾ. ಸೊ ಗೈಸ್, ಬಿರಿಯಾನಿ ರೆಡಿ ಆಗಿದೆ, ಕುಕ್ಕರ್ ಇಳಿಸಿದ್ದೀನಿ. ಸೊ ಇವಾಗ ಬೆಳ್ಳುಳ್ಳಿ ಕಬಾಬ್ಗೆ ಲೇಟ್ ಆಯಿತು. ಅಣ್ಣಂಗೆ ಅಂದೆ ಮೊಟ್ಟೆ ತಂದು ಕೊಡೋ ಅಂತ, ಅವ್ನು ತಂದು ಕೊಟ್ಟಿಲ್ಲ, ಅವನಿಂದ ಲೇಟ್ ಆಯಿತು. ಸೊ ಎಸ್ ಬಂದಿದೆ, ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಒಳಗಡೆ ಇಟ್ಟಿದ್ದೆ. ಈಗ ಎಣ್ಣೆನೂ ಕಾಯಿದೆ, ಹೂವು ಮಸ್ತಾಗಿ ಕಾಯಿದೆ. ಸೊ ಬೆಳ್ಳುಳ್ಳಿ ಕಬಾಬ್ ಹಾಕ್ಬಿಡೋಣ. ಹೋಪ್ಫುಲಿ ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡ್ಬರ್ಬೇಕಿತ್ತು ಕಬಾಬ್ಗೆ ಅಂತ ಹೇಳಿ. ಅದೇನಂತ ಕಟ್ ಮಾಡಿಸಿಲ್ಲ ಏನೋ ಗೊತ್ತಿಲ್ಲ ಚಿಕನ್ನ.
ಗೈಸ್ ಗಮ್ ಅಂತಿದೆ, ಆ್ಯಕ್ಚುಲಿ ಗಮ್ ಅಂತಿದೆ. ಬಿರಿಯಾನಿನೂ ಚೆನ್ನಾಗಿದ್ದಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚೂರು ನೀರು ಜಾಸ್ತಿ ಆಗಿದೆ ಅಷ್ಟೇ ಬಿರಿಯಾನಿಗೆ. ಮೊಸರು ಬಜ್ಜಿನೂ ರೆಡಿ ಆಗಿದೆ. ಸೊ ಎಸ್, ಇದ್ದು ಟೇಸ್ಟ್ ಹೆಂಗಿದೆ ಅಂತ ನಿಮಗೆ ಹೇಳ್ತೀನಿ. ಗೈಸ್ ಆಲ್ರೆಡಿ 2 ರೌಂಡ್ ಮಾಡಿ ಹಾಕಿದೆ. ನನ್ನ ತಂಗಿನ ಕೇಳೋಣ, ಯಾಕೆ ಹೆಂಗಿತ್ತು ಟೇಸ್ಟ್? ಸಖತ್ತಾಗಿತ್ತು ಗೈಸ್, ಸೂಪರಾಗಿ ಮಾಡಿದ್ದಾಳೆ ನಮ್ಮಕ್ಕ. ಚೆನ್ನಾಗಿ ಮಾಡಲೇಬೇಕಲ್ಲ, ಕೈ ಹಾಕಿರೋದು ಯಾರು ಹೇಳಿ. ಆ್ಯಕ್ಚುಲಿ ಕೆಲವು ಟೈಮ್ ಚೆನ್ನಾಗಿ ಮಾಡ್ತೀನಿ, ಆದರೆ ಜಾಸ್ತಿ ಕಣ್ಣಿಗೆ ಬಿಟ್ಬಿಟ್ರೆ ಚೆನ್ನಾಗಿ ಆಗೋದಿಲ್ಲ. ಸೊ ಆ್ಯಕ್ಚುಲಿ ಬೆಳ್ಳುಳ್ಳಿ ಕಬಾಬ್ಗೆ ಐನಲ್ಲಿ ತೆಚ್ಚಿರೋದೆ ಚಟಾಪಟ ಅಂತಿಲ್ಲ, ಅಂತ ಇವಾಗ ಲೈಟಾಗಿ. ಸೊ ಎಸ್, 2 ಐಟಮ್ ಮಾಡಿದೆ, ಮಟನ್ ಬಿರಿಯಾನಿ ಮತ್ತು ಬೆಳ್ಳುಳ್ಳಿ ಕಬಾಬ್. ಮಟನ್ ಬಿರಿಯಾನಿ ಸ್ವಲ್ಪ ನೀರು ಜಾಸ್ತಿ ಆಗಿದೆ, ಪರವಾಗಿಲ್ಲ, ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ನೀರು ಜಾಸ್ತಿ ಇದೆ. ಬೆಳ್ಳುಳ್ಳಿ ಕಬಾಬ್ ನನಗೆ ಇಷ್ಟ ಆಯಿತು, ಬಿಕಾಸ್ ಚೆನ್ನಾಗಿ ಮಾಡಿದ್ದೀನಿ ನಾನು ಅಂತ ಆಗುತ್ತೋ. ಆ್ಯಂಡ್ ಅವಳು ಹೇಳಿದ್ದಾಳೆ, ಇವಾಗ ಎಲ್ರಿಗೂ ಊಟ ಎಲ್ಲ ಹಾಕೊಟ್ಮೇಲೆ ಅವ್ರ ಹತ್ರ ನಾವು ರಿವ್ಯೂಸ್ ಏನಂತ ಕೇಳ್ಬಿಟ್ಟು ತಿಳಿಸ್ತೀನಿ ನಿಮಗೆ. ಗೈಸ್ ರಿವ್ಯೂಸ್ ಕೇಳಕ್ಕೆ ಹೋಗೋಣ. ತಗೊಮ್ಮ, ಹೆಂಗಿದೆ ಇವಾಗ ಹೇಳಿ. ಥ್ಯಾಂಕ್ ಯು ಅತ್ತೆ. ಚೆನ್ನಾಗಿದೆಯಾ ಗೀತ್ಮಾ? ಥ್ಯಾಂಕ್ ಯು. ಇಷ್ಟು ಒಳ್ಳೆ ರಿವ್ಯೂಸ್ ಸಿಕ್ಕಿದ್ರೆ ಸಾಕು. ಆ್ಯಕ್ಚುಲಿ ಅಡುಗೆ ಮಾಡೋರಿಗೆ ಒಂದು ಒಳ್ಳೆ ರಿವ್ಯೂಸ್ ಸಿಕ್ಕಿದ್ರೇ ಇನ್ನೊಂದ್ಸತಿ ಅಡುಗೆ ಮಾಡಬೇಕು ಅಂತ ಅನ್ಸೋದು. ಆ್ಯಂಡ್ ಎಸ್, ನಾನು ಕಬಾಬ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ದೀನಿ. ನಮ್ಮ ತಂಗಿ ಹೆಂಗಿಲ್ಲ ಅದ್ರಿಗೆ ಅವಳಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಎಸ್, ಯಾ ಈಸ್ ನಾಟ್ ಬ್ರದರ್, ಇವನಿಂದಾನೆ ಇವ್ನು ಕಾಣಿಸ್ತಾನ ನೋಡೋಕೆ ಅಂಕಲ್ಲಿ ಕಾಣಿಸ್ತಾನ. ಹೈಟ್ ಇಟ್ಕೊ ಬೆಳ್ಕಲ್ಲ ಕಣೋ ನೀನು, ಹೈಟ್ ಇದೆಯಾ? ನಮ್ಮಣ್ಣ ಇನ್ಸ್ಪಿರೇಷನಿಂದನೇ ಇವಾಗ ನಮ್ಮಣ್ಣ ಇನ್ಸ್ಪಿರೇಷನಿಂದನೇ ನಾನು ಇವತ್ತು ಮಟನ್ ಬಿರಿಯಾನಿ ಆಗಲಿ ಬೆಳ್ಳುಳ್ಳಿ ಕಬಾಬ್ ಆಗಲಿ ಮಾಡಿದ್ದು. ಸೊ ಅಣ್ಣ ಫಸ್ಟ್ ಕಬಾಬ್ ಹೆಂಗಿದೆ ಅಂತ ಹೇಳಿ ನೀನು. ಇರುವ ನಿಮಿಷ ತರ್ತೀನಿ, ಅಣ್ಣಂಗೋಸ್ಕರ ತಂದಿದ್ದೀನಿ, ಅವ್ನು ಟೇಸ್ಟ್ ನೋಡಲಿ ಅಂತ. ಚೆನ್ನಾಗಿದೆ ಅದು, ನೀಟಾಗಿ ನಿಜ ಚೆನ್ನಾಗೈತೆ. ಮಾಡ್ತೀರಾ? ಇದು ಡವ್ ಗೈಸ್, ಇದೊಂದು ಮಾಡಿ ಡವ್ ನೋಡಿ, ಸ್ಮೂತ್ ಆಗಿದೆ, ಹೆಂಗಿದೆ ನೋಡ್ರಿ. ನಿಮ್ಮೆ ನೆನ್ಕೊಂಡು ತಿಂತಾ ಇದ್ರೆ ಅನ್ಬೇಕು. ಬೆಳ್ಳುಳ್ಳಿ ಇದು ಕಲರ್ ಇದೆಯಾ, ಬಣ್ಣ ಇದೆಯಾ ಏನಿದೆ ಗೈಸ್? ತುಂಬಾ ಟ್ರಾಲ್ ಮಾಡ್ತಾರೆ, ಬಟ್ ಅದು ಚೆನ್ನಾಗಿದೆ ಅಲ್ವಾ, ಕರೆಕ್ಟಾಗಿ ಹೇಳೋಣ ಅಷ್ಟೇ ಗೈಸ್. ಓಕೆ, ಸೊ ಫ್ಯಾಮ್ ಇದು ನೋಡಿದ್ರಲ್ಲ, ದಿಸ್ ವಾಸ್ ಅ ಶಾರ್ಟ್ ವ್ಲಾಗ್. ಹೋಪ್ಫುಲಿ ಯು ಲೈಕ್ ಇಟ್. ಇಷ್ಟಪಟ್ರಿ ಅಂತ ಅನ್ಕೊತೀನಿ. ಎಲ್ಲರೂ ಕಬಾಬ್ನ ಇಷ್ಟಪಟ್ಟರು, ಬಿರಿಯಾನಿನೂ ಇಷ್ಟಪಟ್ಟರು, ಎಲ್ಲ ಊಟ ಆಯಿತು. ಇವಾಗ ನಾನು ಅಂಕಿನೂ ಊಟ ಮಾಡಿಬಿಟ್ಟು ತುಂಬ ಚೆನ್ನಾಗಿ ತಿಂದಿದ್ದೀನಿ. ಸೊ ವಾಕ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀನಿ. ಸೊ ಎಸ್, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ಯು ಲೈಕ್ ಇಟ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಸೊ ಎಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಮಿಸ್ ಯು, ಲವ್ ಯು ಆಲ್.